ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ದಿನಾಂಕ 17/8/2025 ಜಿಲ್ಲಾ ಮಾದಿಗರ ಸಂಘಟನೆಗಳ ಒಕ್ಕೂಟ ವಿಜಯಪುರ ಇವರಿಂದ ಪತ್ರಿಕಾಗೋಷ್ಠಿ. ನ್ಯಾಯ ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ ತರುವಾಯ ಕರೆದಿದ್ದ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಆಗಸ್ಟ್ 19ಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವುದು ಮುಂದೆ ಹಾಕಿರುವುದು ಒಳ ಮೀಸಲಾತಿ ವಿರೋಧಗಳಿಗೆ ಸರ್ಕಾರದ ಮೇಲೆ ದಬಾವಣೆ ಮಾಡಲು ಸಮಯ ಅವಕಾಶ ಕೊಟ್ಟಂತಾಗಿದೆ. ನ್ಯಾಯ ನಾಗಮೋಹನ್ ದಾಸ್ ಆಯೋಗ ರಚಿಸುವವರು ಮಾದಿಗ ಸಮಾಜದ ಬೇಡಿಕೆ ಆಗಿರಲಿಲ್ಲ. ಆಯೋಗದ ಕಾರ್ಯಕಲಾಪದಲ್ಲಿ ಒಂದೇ ಗುಂಪಿನ ಅಧಿಕಾರಿಗಳೇ ಕಾರ್ಯನಿರ್ವಹಿಸಿದ್ದಾರೆ. ಈಗ ಅದೇ ಜನ ವರದಿಯ ಬಗ್ಗೆ ತಕರಾರು ತೆಗೆದು ಸಂಪುಟ ಉಪಸಮಿತಿ ರಚಿಸುವ ಹುನ್ನಾರದ ಹಿಂದೆ ಸಕ್ರಿಯರಾಗಿದ್ದಾರೆ. ಇದು ಒಳ ಮೀಸಲಾತಿ ಕುರಿತಾದ ಕಾಂಗ್ರೆಸ್ನ ವಿಳಂಬದ ನೀತಿಯಾಗಿದೆ ಎಂದು ಜಿಲ್ಲಾ ಮಾದಿಗರ ಸಂಘಟನೆಗಳ ಒಕ್ಕೂಟ ಮುಂದಿನ ದಿನಮಾನಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗದೇ ಇದ್ದರೆ ರಾಜ್ಯಾದ್ಯಂತ ನಮ್ಮ ಹೋರಾಟ ನಿರಂತರವಾಗಿ ಹೋರಾಡುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಡಿವಿ ನ್ಯೂಸ್ ಕರ್ನಾಟಕ. ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಬರೀತಿರುವುದು ಯಾವ ಮಟ್ಟಿಗೆ ಸರಿ? LG ಹಾವನೂರು ವರದಿ ಕೂಡ ಈ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. BK ನಾಯ್ಕ ವರದಿನೂ ಕೂಡ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಈಗ ತಾನೇ ಮಾಡಿದ ವರದಿ ಕೂಡ ಕಾಂತರಾಜು ಆಯೋಗ ಮಾದಿಗ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ತೈತಿ. ಮಾದಿಗರ ಒಂದು ಒಳ್ಳೆಯ ತನಕ ಮಾಡಿರುವಂತ ಒಂದು ಸದಾಶಿವ ಆಯೋಗದ ವರದಿನೂ ಕೂಡ ಮಾದಿಗ ಜನಾಂಗ ಹೆಚ್ಚಿದೆ ಅಂತ ಹೇಳ್ತೈತಿ. ಅವು ವರದಿನೂ ಕೂಡ ಯಾರು ನಾವು ಹೋರಾಟಗಾರರಾಗಲಿ, ಯಾವ ನಾವು ಮುಗ್ಧ ಜನಾಂಗದ 101 ಪರಿಶಿಷ್ಟ ಜಾತಿಗಳೊಳಗಿರುವಂತ ಜನಸಂಖ್ಯೆದವರು ಯಾರು ಕೂಡ ವರದಿಗಳನ್ನು ಮಾಡಿಲ್ಲ. ಸರ್ಕಾರವನ್ನೇ ಆ ವರದಿಗಳನ್ನು ಮಾಡಿ ನಮ್ಮ ಮುಗ್ಧ ಜನಗಳು 40 ವರ್ಷದಿಂದ ಏನು ಹೋರಾಟಗಳನ್ನು ಮಾಡ್ತಿದ್ದೇವೆ, ನಮ್ಮ ಜೊತೆ ಪ್ರಾಣ ಚೆಲ್ಲಾಟ ಆಡ್ತಾ ಇದೆ. ಬೆಳಗಾವಿಯಲ್ಲಿ ಆಗಿನ ಸರ್ಕಾರದ ಇರುವಂತ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಲಾಠಿ ಚಾರ್ಜ್ ಆಯ್ತು. ಯಾವ ರೀತಿ ಲಾಠಿ ಚಾರ್ಜ್ ಆಯ್ತು ಅಂದ್ರ ರಕ್ತದ ಓಗಳಿ ಹರಿತು. ಬೆಳಗಾವಿನಲ್ಲಿ ಬಂಧುಗಳೇ, ರಕ್ತದ ಓಗಳಿ ಹರಿತು. ಅವರು ಶರ್ಟ್ಗಳನ್ನು ತೆಗಿಬೇಕಾದ್ರೆ ನಾವು ಲೇಜರ್ಗಳನ್ನು ತಂದು ರಕ್ತದಲ್ಲಿ ಮಡದಿರುವಂತ ಶರ್ಟ್ಗಳನ್ನು ತೆಗೆದೇವಿ. ಬತ್ತಲ ಮೆರವಣಿಗೆಗಳಾಯ್ತು, ಉರುಳ ಸೇವೆಗಳನ್ನು ಮಾಡಿದೇವಿ, ಪಂಜಿನ ಮೆರವಣಿಗೆಯನ್ನು ಮಾಡಿದೇವಿ, ಬೂಟಿನ ಏಟಗಳನ್ನು ತಿಂದೇವಿ, ಲಾಠಿ ಏಟಗಳನ್ನು ತಿಂದೇವಿ. ಇವತ್ತಿನ ದಿವಸ ನಾವು ಎಲ್ಲೋ ಒಂದು ಹಳ್ಳಿಗಳೊಳಗೆ ಹೋದ್ರ ಅವ್ರ ಮಕ್ಕಳನ್ನ ಹೋರಾಟಕ್ಕೆ ಕಳಿಸ್ಬೇಕಾದ್ರೆ ಹಿಂಜರಿತಾರ. ಎಷ್ಟೋ ಜನರು ಇವತ್ತಿನ ದಿವಸ ಸದಾಶಿವದ ಆಯೋಗ ವರದಿಯನ್ನ 40 ವರ್ಷಗಳ ಕಾಲ ಜಾರಿ ಆಗ್ತದಂತೇಳಿ ಲೈಬ್ರರಿಯಲ್ಲಿ ಕೂತು ಓದಿದ್ರು, ಕಣ್ಣೀರುಗಳನ್ನು ಹಾಕಿದ್ರು. ಆಗ ಇರುವಂತ ಯಡಿಯೂರಪ್ಪನವರು ಕೂಡ ಅದನ್ನ ಶಕ್ತ ಕಾಳಜಿ ವಹಿಸಲಿಲ್ಲ. ವಿರೋಧ ಪಕ್ಷದ ನಾಯಕರಿದ್ದಂತ ಸಿದ್ದರಾಮಯ್ಯನವರು ಮಾದಿಗರಿಗೆ ಅನ್ಯಾಯ ಆಗದಂತ ಹೇಳಿದ್ರಿ, ವಿನಾ ವರದಿಯನ್ನು ಜಾರಿ ಮಾಡಲಕ್ಕ ನಿಮ್ಮ ಕಡೆ 2 ಸಾರ್ತಿ ಮುಖ್ಯಮಂತ್ರಿ ಆದ್ರೂ ಆಗಲಿಲ್ಲ. ಏನ್ ಮಾಡ್ತಾ ಇದ್ರಿ ರಾಜ್ಯದಾಗ? ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಒಳಗ 5 ಆಯೋಗಗಳನ್ನು ಮಾದಿಗರು ಅದೇ ಅಂತೇಳಿ ಹೆಚ್ಚು ಹೇಳಿದ್ರು ಕೂಡ ನಿಮಗೆ ಕಣಿಕರನಿಲ್ಲ. ರಾಜ್ಯದಲ್ಲಿ ಇರುವಂತ ಪ್ರಭಾವಿ ಶಾಸಕರು ಸಚಿವರ ಕೈಗೊಂಬಿಗಳೇ ಆಗಿದ್ರೆ ಸಿದ್ದರಾಮಯ್ಯನವರೇ. ರಾಜ್ಯದಲ್ಲಿ ಇರುವಂತ ಶಾಸಕರನ್ನು ಬಿಟ್ಟು, ಸಚಿವರನ್ನ ಇರುವಂತವ್ರನ್ನ ಬಿಟ್ಟು ನಿಮ್ಮ ಕಡೆ ಇವತ್ತಿನ ದಿವಸ ಒಂದು ಕ್ಯಾಬಿನೆಟ್ ಅನ್ನು ಮಾಡುವಂತ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿದ್ರಿ ನೀವು. ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಆಗಾಕ ನೀವು ಲಾಯ್ಕಿಲ್ಲ. 5 ವರ್ಗದ ಮತಗಳನ್ನು ಕ್ರೋಢೀಕರಣ ಮಾಡಿಕೊಂಡು ರಾಜ್ಯಭಾರ ಮಾಡಿದ್ರಿ 2 ಸಾರ್ತಿ. ಅದಕ್ಕೂ ಕೂಡ ಇನ್ನೂ ಎಷ್ಟು ದಿನ ಅಂತ ಕಾಲ ಹರಣ ಮಾಡ್ತೀರಿ? ನಮ್ಮ ಸೋದರ ಜಾತಿಗಳು ಅಣ್ಣ ತಮ್ಮಂದಿವರು ಆದವಂತವ್ರು ಕೇಳ್ತಾರ, ಗಂಧ ಗಾಳಿ ಇಲ್ಲದವರು ಹೋರಾಟ ಮಾಡಿದ್ರು ಅಲ್ಲ ಬಂಧುಗಳೇ. 40 ವರ್ಷಗಳ ಕಾಲ ಪ್ರಾಣ ತ್ಯಾಗ ಮಾಡ್ಕೊಂಡೇವಿ, ಜೀವಗಳನ್ನು ಕಳ್ಕೊಂಡೇವಿ. ಇವತ್ತಿನ ದಿವಸ ದುಃಖ ಅನಿಸ್ತೈತಿ ನಮಗ. 2013-18ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಾವೇನು ಆ ಕಾರ್ಯಕ್ರಮ ಕೊಂಡಿದ್ದೇವೆ, ಬಾಗೇವಾಡಿ ದಿಂದ ಹೊರಟಂತ 7 ಜನ ನಮ್ಮ ಮಾದಿಗ ಸಮಾಜದವರು ಒಳ ಮೀಸಲಾತಿಗೆ ಬರುವಂತವ್ರು ಪ್ರಾಣ ಕಳ್ಕೊಂಡ್ರು. ಆ ಜೀವಗಳನ್ನು ಹೋಗೋದು ಕಣ್ಣಾರ ಕಂಡೇವಿ. ಇವತ್ತಿನ ದಿವಸ ಎಷ್ಟು ನೋವುಗಳನ್ನು ಕೊಡ್ತೀರಿ? ಅದಕ್ಕೆ ನಮ್ಮ ಸೋದರ ಜಾತಿಗಳಾದಂತ ಏನು ನೀವು ಜ್ಞಾನ ಪ್ರಕಾಶ ಸ್ವಾಮಿಗಳೇ
ಪೈಲ ಸದಾಶಿವ ಆಯೋಗದ ವರದಿಯನ್ನು ಆಗಲಿ ಅಂತ ಹೇಳಿಕಿಸಿದ್ರೆ ನೀವು ಏನ್ ಅದನ್ನ ಹೇಳ್ತಿದ್ರಿ, ಇವತ್ತಿನ ದಿವಸ ನಿಮ್ಮ ನಡೆ ಅಂತ ಸರಿಯಾದಂತದಲ್ಲ. ನೀವು ಮಾಡ್ತಕ್ಕಂತ ಹೋರಾಟ ಯಾರ ವಿರುದ್ಧ 40 ವರ್ಷಗಳ ಕಾಲ ಹೋರಾಟಗಳನ್ನು ಮಾಡಿದೇವಿ. ಆಗ ಇರುವಂತ ಒಬ್ಬ ಹೋರಾಟಗಾರರಾದಂತ ಇವತ್ತಿನ ದಿವಸ ನಾವು ಈ ವೇದಿಕೆಗಳ ಮ್ಯಾಗ ನೆನೆಸಬೇಕಾಗ್ತದ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು DSS ದಲಿತ ಸಂಘರ್ಷ ಸಮಿತಿ ಕಟ್ಟಿ ಮಾದಿಗರು ಹೊಲಿಯರು ಒಂದೇ ಜಾತಿಯವರು ಇಬ್ರು ಅಣ್ಣ ತಮ್ಮಂದಿರು ಅಂತ ಹೇಳಿದ್ರು. ಅವ್ರಿಗೆ ಕೂಡ ನೋವಾಯ್ತು. ಯಾವುದೇ ಸರ್ಕಾರ ಬಂದ್ರು ಕೂಡ ಇವತ್ತಿನ ದಿವಸ ಅವರ ಗೌರಿಯನ್ನು ಅವರ ಸಮಾಧಿಯನ್ನು ಅಭಿವೃದ್ಧಿ ಪಡಿಸುವಂತದ್ದು ಯಾರು ಮಾಡಲಿಲ್ಲ. 40 ವರ್ಷಗಳ ಕಾಲ ಬೀದಿಯಲ್ಲಿ ಇದ್ದಂತ ಜನರನ್ನ, ಗುಡಿಸಲಿನಲ್ಲಿ ಇದ್ದಂತ ಜನರನ್ನ ತಗೊಂಬಂದು ಶಿಕ್ಷಣಕ್ಕೆ ಹೋರಾಟ ಮಾಡ್ರಿ, ರಾಜಕೀಯವಾಗಿ ಬೆಳೀರಿ ಅಂತ ಹೇಳಿ ಎಷ್ಟೋ ಮಂದಿಗೆ ತಾವು ಇಡೀ ಕರ್ನಾಟಕ ರಾಜ್ಯ ತುಂಬಾ ಕರ್ನಾಟಕದ ಅಂಬೇಡ್ಕರ್ ಅಂತೇಳಿ ಹೆಸರು ಮಾಡಿದವ್ರನ್ನ ಇವತ್ತಿನ ಬಿಟ್ಟು ಅವ್ರ ನಮ್ಮ ಇಂದಿರಾ ಕೃಷ್ಣಪ್ಪನವರ ಧರ್ಮ ಪತ್ನಿಯಾದ ಇಂದಿರಾ ಕೃಷ್ಣಪ್ಪನವ್ರಿಗೆ ಇವತ್ತು ದಿವಸ ಸರಿಯಾದಂತ ಅವರಿಗೆ ಉಡಬೇಕಾದ್ರೆ ಬಟ್ಟೆಗಳಿಲ್ಲ. ಅವ್ರು ಬೆಂಗಳೂರಿನಲ್ಲಿ ಎಲ್ಲೇ ಅಪಾರ್ಟ್ಮೆಂಟ್ ನಲ್ಲಿ ಅದಾರೆ. ಅವತ್ತ ಬಿ ಕೃಷ್ಣಪ್ಪನವ್ರು ಹೇಳ್ತಾರೆ, ನಾನು ಏನಾಗಿದ್ರೆ ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ಬಿಟ್ಟು ಮಾದಿಗ ಜನ ಸಂಘರ್ಷ ಸಮಿತಿ ಅನ್ನೋದು ಏನ್ರ ಕಟ್ಟಿದ್ರೆ ಇವತ್ತಿನ ದಿವಸ ನನ್ನ ಮೂರ್ತಿಗಳು ಸ್ಥಾಪನೆ ಆಗ್ತಿದ್ವು ರಾಜ್ಯದಲ್ಲಿ. ಆದ್ರೆ ಇವತ್ತಿನ ದಿವಸ ನನ್ನ ಚಲವಾದಿಗಳು ನಂಬಲಿಲ್ಲ, ಇವತ್ತು ಮಾದಿಗರು ನಂಬಲಿಲ್ಲ. ಈ ರಾಜ್ಯದಾಗ ದುರಂತ ನಾಯಕ ಯಾರ ಆದ್ರ ನಾನು ಅಂತ ಹೇಳ್ತಾರ. ಅದಕ್ಕೆ ತಾವು ಏನು ಜನ ಪ್ರಕಾಶ್ ಸ್ವಾಮೀಜಿಗಳೇ ನೀವು ಹಾಕಂತ ಹೋರಾಟ ಸರಿಯಲ್ಲ. ಎಲ್ಲರೂ ಕೂಡ ನಾವು ಅಂಬೇಡ್ಕರ್ ಅವರ ಅನ್ಯಾಯಿಗಳು, ನಾವು ಅಂಬೇಡ್ಕರ್ ಅನ್ಯಾಯಿಗಳು. ಈ ಸ್ವಾತಂತ್ರ್ಯ ಪೂರ್ವದಾಗೂ ಕೂಡ ಮೀಸಲಾತಿ ಇತ್ತು, ಆದ್ರೆ ಅಷ್ಟು ಜನರವರಿಗೆ ತಿಳುವಳಿಕೆ ಇದ್ದಿದ್ದಿಲ್ಲ. ಬಾಬಾ ಸಾಹೇಬರು ಬಂದಿಂದ ಸಂವಿಧಾನವನ್ನು ಬರೆದು ಯಥಾವತ್ತವಾಗಿ ಆ ಮೀಸಲಾತಿ ಅನ್ನುವಂಥದ್ದು ಪದ ನಮ್ಮ ಜನಾಂಗಕ್ಕೆ ಗೊತ್ತಾಯ್ತು. ಆ ಸಂವಿಧಾನವನ್ನು ಯಾವ ರೀತಿ ಒಪ್ಕೊಂಡ್ರಿ, ಈಗೂ ಕೂಡ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ನೀವು 101 ಜಾತಿ ಒಳಗಿರುವಂತ ಎಲ್ಲಾ ಜನರನ್ನು ಒಪ್ಕೊಂಡಿದಾರ, ನೀವು ಯಾಕೆ ಒಪ್ಕೊಳ್ತಾ ಇಲ್ಲ? ಅದಕ್ಕೆ ತಾವು ಸ್ವಾಮೀಜಿಯವರು ಏನು ಆ ಹೋರಾಟವನ್ನು ಕೈ ಬಿಟ್ಟು ನಾಗಮೋಹನ್ ದಾಸ್ ವರದಿಯನ್ನ ವರದಿಯನ್ನ ನಾವು ಜಾರಿ ಮಾಡಿಲ್ಲ. ನಿಮ್ಮವ್ರು ಯಾವಂತ 3 ಮಂದಿ ಪ್ರಭಾವಿ ಸಚಿವರು ಅದಾರ, ನಮ್ಮವರು ಕೂಡ ಅಲ್ಲಿ ಸಚಿವರು ಅದಾರ. ನಾವೇನು ಅಣ್ಣ ತಮ್ಮಂದಿರ ಅಂತ ಹೇಳಿ ಬಂದೇವಿ. ಆ ಭೇದ ಭಾವಗಳನ್ನು ಮಾಡಬಾರ್ದು. ಏನು ಸೋದರ ಸಂಬಂಧ ಜಾತಿಗಳದಾವ, ನಾವು ಕೂಡ ಅಣ್ಣ ತಮ್ಮಂದಿರ ಹಂಗೆ ಮುಂದುವರಿಬೇಕು. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರ. ಈ ರಾಜ್ಯದಲ್ಲಿ ಯಾವ ಜಾತಿಗಳು ಸರ್ಕಾರದ ನೌಕರಿಯಲ್ಲಿ ಸೌಲಭ್ಯಗಳನ್ನು ಪಡೆದಾವು ಅಂತ ಜಾತಿಗಳನ್ನು ಒಂದು ಲಿಸ್ಟ್ ಕಳಿಸ್ತಾರ. ಮಾ ಬಂಧುಗಳೇ, ಏನ್ ಕಳಿಸ್ತಾರ ಅಂದ್ರ ಆದಿ ದ್ರಾವಿಡ ಜಾತಿಯವರು 5,509 ಈ ಕರ್ನಾಟಕ ರಾಜ್ಯದಲ್ಲಿ ನೌಕರಿಯನ್ನು ಮತ್ತು ಸೌಲಭ್ಯಗಳನ್ನು ಪಡೆದಾರ. ಹಾಗೆ ಕರ್ನಾಟಕ ಇದು ಆದಿ ಕರ್ನಾಟಕ 20,902 ಹಾಗೂ ಬಂಜಾರ ಸಮಾಜ 19,691, ಹಾಗೆ ಬೋವಿ 12,212, ಬಾಬಿ ಅನ್ನುವಂತ ಜಾತಿ 8,864 ಹಾಗೂ ಚಲವಾದಿ ಜಾತಿ 6,982 ಹಾಗೂ ಹೊಲಿಯ ಸಂಬಂಧಿಸಿದ ಜಾತಿ ಹೊಲಿಯರು 34,206 ಜಾತಿಗಳನ್ನು ಈ ಸೌಲಭ್ಯಗಳನ್ನು ಪಡಿತಾವು. ಹಾಗೆ ಕುರ್ಮ 4,010 ಇವರೆಲ್ಲ ಅಸ್ಪೃಶ್ಯರ ಪಟ್ಟಿಗೆ ಸೇರಿದವರು. ಹಾಗೆ ಮಾದಿಗ ಜಾತಿ 21,682, ಸಮಗಾರ ಜಾತಿ 2,513 ಮಂದಿ ಈ ಆಯೋಗದ ಪ್ರಕಾರ ನೌಕರಿಯನ್ನು ಪಡಿತಾರ ಬಂಧುಗಳೇ. ಆದ್ರ ಇಲ್ಲಿ ಸಿಕ್ಕಿದ್ದು ಯಾರಿಗೆ ಲಾಭ? ಯಾವ ಜಾತಿಗಳನ್ನ ಅಂಕಿ ಸಂಖ್ಯೆಯನ್ನು ಪಡೆದವು? ಇನ್ನೂ ಈ 101 ಜಾತಿಯಲ್ಲಿ 10 ಜಾತಿಗಳು ಮಾತ್ರ ಸೌಲಭ್ಯಗಳನ್ನು ಸಿಕ್ತು. ಇನ್ನೂ 190 ಜಾತಿಗಳಿಗೆ ಸೌಲಭ್ಯಗಳನ್ನು ಸಿಗಬೇಕೋ ಸಿಗಬಾರದು? ಯಾಕೆ ನಾವು ಬಲಾಢ್ಯ ಜಾತಿಗಳು ಮಾಡಿದಂಥವ್ರು ಅವ್ರನ್ನು ಕೂಡ ಕರ್ಕೊಂಡು ನಾವು ಮುಂದುವರಿಬೇಕು? ನಾವೇ ಬಲಿಷ್ಠದೇವೆ ಅಂತ ಹೇಳಿ ನಾವೇ ಹೋರಾಟಗಳು ಮಾಡೋದು. ಎಲ್ಲರಿಗೂ ಪ್ರಾತಿನಿಧ್ಯ ಸಿಗಲಿ, ಒಂದು ತೆವದಲ್ಲಿ ಡೋರಿಗೆ ಸಿಗಲಿ, ಒಂದು ತೆವದಲ್ಲಿ ಸಮಗಾರಿಗೆ ಸಿಗಲಿ, ಒಂದು ತೆವದಲ್ಲಿ ಡಕ್ಕಲ್ಗೆ ಜನಾಂಗಕ್ಕೆ ಸಿಗಲಿ. ಒಮ್ಮೆ ತೆವದಲ್ಲಿ ಅಲ್ಲಿ ಕಾಡಸಿದ್ರು, ಸುಡುಗಾಡಿಸಿದ್ರು ಅದರ ಬೋವಿ, ಬಂಜಾರು, ಮಚ್ಚಿಗಾರರು ಎಲ್ಲಾ ಜಾತಿಗಳನ್ನು ಸಮಾನವಾಗಿ ಒಳಗೊಂಡು ಈ ಆಯೋಗವನ್ನು ರಚನೆ ಆಗ್ಯದ. ಒಂದ್ ವೇಳೆ ಆಯೋಗವನ್ನು ಏನು ನೀವು ಯಥಾವತ್ತವಾಗಿ ಅಡ್ಡ ಮಾಡ್ತೀರಿ, ಮಾ ಬಂಧುಗಳೇ, ಇವತ್ತಿನ ದಿವಸ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ನಮ್ಮನ್ನ
ನೋವನ್ನು ಉಳಿಸ್ಯಾವು. ನೋಟಾ ಅನ್ನುವಂತ ಒಂದು ಬಟನ್ ಇದೆ, ತಾವು ಎಚ್ಚರ ಮಾಡ್ಕೋಬೇಕು. ರಾಜ್ಯದಲ್ಲಿ ನಾವು 2028ಕ್ಕೆ ಬರುವಂತ ಚುನಾವಣೆಯಲ್ಲಿ ನೋಟಾ ಅನ್ನುವಂತ ಬಟನ್ ಕಾಯ್ದಿರಿಸಲಾಗ್ತದ. ಒಂದ್ ವೇಳೆ ವರದಿಯನ್ನು ನೀವು ಜಾರಿ ಮಾಡದೆ ಹೋದ್ರ ಸಿದ್ದರಾಮಯ್ಯನವರೇ, ಅವಾಗ ನೀವು ಸೋತಾಗಿ ಹೇಳಿದ್ರಿ ಮಾದಿಗರ ಮತಗಳಿಂದ ನಾನು ಸೋತೆ ಅನ್ನುವಂಥದ್ದು. ಮತ್ತೆ ಅದನ್ನು ಪ್ರೂವ್ ಮಾಡ್ತೇವೆ. ಮುಂಬರುವಂತ ಈ ರಾಷ್ಟ್ರೀಯ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿ ಇರುವ ಪತ್ರಿಕಾ ಮಾಧ್ಯಮದ ಸ್ವಾಗತಿಸಿ ಇಂದು ಒಳ ಮೀಸಲಾತಿ ಸಲುವಾಗಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ನಾಗಮೋಹನ್ ದಾಸ್ ವರದಿಯನ್ನು ಈಗಾಗಲೇ ಮೊನ್ನೆ ಲಾಸ್ಟ್ ಟೈಮ್ 16 ಅಂತೇಳಿ ಮಾನ್ಯ CM ಸಾಹೇಬ್ ಸಂಪುಟ ವರದಿ ಕರೆದಿದ್ರು, ಅದನ್ನ ಮುಂದಾಕಿದ್ರು 19 ತಾರೀಕಿಗೆ ಅಂತೇಳಿ. ಅದಕ್ಕೆ ನಾವು ನಮ್ಮ ಸಮಾಜದ ವಿಜಯಪುರ ಜಿಲ್ಲಾ ಒಕ್ಕೂಟದಿಂದ ನಮ್ಮ ಸಮಾಜದ ಬಾಂಧವರಿಗೆ ಏನು ಕರೆ ಕೊಡ್ತೇವಪ್ಪ ಅಂದ್ರೆ, ನಾಳೆ ದಿವಸ ನಮ್ಮ ಎಲ್ಲ ಸಚಿವರ ಮನೆ ಆಯಿತು ಮತ್ತು ಶಾಸಕರ ಮನೆಗಳ ಮುಂದೆ ಹೋಗಿ ತಮಟೆ ಚಳವಳಿ ಮೂಲಕ ನಾವು ಎಲ್ಲರಿಗೂ 18ನೇ ತಾರೀಕಿಗೆ ನಾಳೆ ಸೋಮವಾರ ಬೆಳಿಗ್ಗೆ 18ನೇ ತಾರೀಕಿಗೆ ಎಲ್ಲರೂ ಆಯಾ ಮತಕ್ಷೇತ್ರದ ಶಾಸಕರಿಗೆ ನಮ್ಮ ಸಮುದಾಯದ ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ತಮಟೆ ಚಳವಳಿ ಮೂಲಕ ಒಂದು ಮನವಿ ಕೊಡಬೇಕು. ಏನಪ್ಪ ಅಂದ್ರೆ, ನೀವು ನಾಳೆ ಸದನದಾಗ ನಮ್ಮ ಪರವಾಗಿ ಧ್ವನಿ ಎತ್ತರಿ ಅಂತೇಳಿ. ಯಾರು ನಮ್ಮ ಪರವಾಗಿ ಎತ್ತಂಗಿಲ್ಲ ಅವ್ರಿಗೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಏನು ಮಾಡಬೇಕು, ಯಾವ ಥರ ತಕ್ಕ ಶಿಕ್ಷೆ ಕೊಡ್ಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ಬೇಕು. ಈಗಾಗಲೇ ನಾವು ಅನುಭವಿಸತ್ತೇವೆ, ಯಾವ ಥರ ಕಷ್ಟಪಟ್ಟೇವೆ. ನಮ್ಮವರೇ 7 ಜನ ಸತ್ತು ಹೋದ್ರು, ಅದು ಕೂಡ ಇಡೀ ಪ್ರಪಂಚಕ್ಕೆ ಗುರ್ತಾಗೈತಿ. ಇನ್ನೂವರೆಗೆ ಮಲ್ಕೊಂಡಿರೋ ಸಿದ್ದರಾಮಯ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ದಲಿತರ ಹೆಸರು ಹಿಡ್ಕೊಂಡು ಬರ್ತಾರಂತ ಮಾನ್ಯ CM ಸಾಹೇಬ್ರೆ, ದಯವಿಟ್ಟು ನಿಮ್ಗಂತ ಮ್ಯಾಗ ನಾವು ಹೇಳಂಗಿಲ್ಲ. ಏನೇನಿದ್ರು ನಮಗೆ ಗುರ್ತೈತಿ ಯಾವ ಥರ ನಾವು ಏನು ಮಾಡ್ಬೇಕು, ನಮ್ಮ ಹಕ್ಕನ್ನ ಪಡ್ಕೋಬೇಕಪ್ಪ ಅಂದ್ರೆ ನಾವು ಯಾವ ರೀತಿ ಮಾಡ್ಬೇಕು ನಾವು ಸಜ್ಜಾಗೀವಿ. ಇನ್ನು ಮುಂದೆ ನಿಮ್ಗೆ ಹೇಳತ್ತೇವೆ ಲಾಸ್ಟ್. ಇನ್ನು CM ಅವ್ರಿಗೆ ಹೇಳಲ್ಲ, ನಮ್ಮ ಲೋಕಲ್ ಶಾಸಕರು ಮತ್ತು ನಮ್ಮ ಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ನೀವು ನಮ್ಮ ಪರವಾಗಿ ಇದ್ರ, ನಮ್ಮ ಓಟ್ಗಳು ನಿಮ್ಗೆ ಇದ್ರ, ನಮ್ಮ ಜನರ ಮೇಲೆ ನಿಮ್ಗೆ ಏನಾದರೂ ನಂಬಿಕೆ ಇತ್ತು ಅಂತಂದ್ರೆ ನಾಳೆ ನೀವು ಸದನ ಮಾತಾಡ್ಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಿಂದ ನಾವೇ ನಿಮಗೆ ಅದೇನಂತಾರೆ ಹೊರಗಿಡುವಂತ ನಮ್ಮ ಓಣಿ ಬರ್ಲಾರಂಗೆ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸಮುದಾಯದ ಐತೆ ಅಂತೇಳಿ ಈ ಸಮಯದ ನಾವು ಹೇಳಕ್ ಇಷ್ಟಪಡ್ತೀವಿ. ಎಲ್ಲ ಮಾದಿಗ ಸಮಾಜದ ಹಿರಿಯರು ಎಲ್ಲ ಬಂಧುತ್ವದ ಒಳಗೊಂಡು ಇವತ್ತು ದಿವಸ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಮ್ಮಿಂದ ಸಮಾಜದಿಂದ ಏನಾಗೈತಿ ಸಮಾಜಕ್ಕೆ ಅನ್ನೋದಂತ ರಾಜಕೀಯವಾಗಿ ಅವರಿಗೆ ಅರ್ಥಿಸಬೇಕಾಗಿದೆ. ಬಂಧುಗಳೇ, ಮೂಲ ಅಸ್ಪೃಶ್ಯರು ಅಂದ್ರೆ ಐದೇ ಜಾತಿಗೆ ಮೂಲ ಅಸ್ಪೃಶ್ಯರು ಅಂತ ಇವತ್ತಿನ ದಿವಸ ಅದನ್ನು ಚಿತ್ರದಲ್ಲಿ ಇತ್ತು. ಮೂಲ ಅಸ್ಪೃಶ್ಯರು ಯಾಕೆ ಕತ್ತಿದ್ರು ಅಂತಂದ್ರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದ ಹಿಂದುಳಿದವರಿಗೆ ತುಳಿತಕ್ಕೊಳಗಾದವರಿಗೆ ಮಾತ್ರ ಅಂಬೇಡ್ಕರ್ 10 ವರ್ಷ ಮಾತ್ರ ಮೀಸಲಾತಿಯನ್ನು ಅನುಕರಣೆ ಮಾಡಿ ಈ ಸಮಾಜನ ಮ್ಯಾಲತ್ತು ಕಾರಣಕ್ಕೆ ಅವರು ಹೋರಾಟ ಮಾಡಿ ಅದೊಂದು ಮೀಸಲಾತಿಯನ್ನು ಈ ಸಮಾಜಕ್ಕೆ ಕಲ್ಪಿಸಿದಂಥ ಪುಣ್ಯಾತ್ಮರು. ಆಯಿತು, ಇದು ಕೊಟ್ಟರು ಸರಿ. ಅವಾಗಿನ ನಮ್ಮ ಶಿಕ್ಷಣವಂತರಿನ ಈ PUC ಮುಗಿದ್ರೊಳಗೆ ಮತ್ತೆಲ್ಲ ಜಾತಿಯನ್ನು ತಂದು ಸೇರಿಸಿದ್ರು. ಅವಾಗ 30 ವರ್ಷನೂ ಕಳ್ಕೊಂಡೆ ಮೀಸಲಾತಿಯಿಂದ. ಈಗ 30 ವರ್ಷ ಹೋರಾಟ ಮಾಡಿದೇವಿ, ಇವತ್ತು 30 ವರ್ಷದಿಂದ ಕಳ್ಕೊಂಡಿವಿ. 2 ತಿಳಿ ಅಂತ ನೌಕರಿ ಸ್ಥಾನದಾಗ ನಾವು ಇವತ್ತಿಂದ ಮುಗಿದ ನಮ್ಮ ಎಲ್ಲರೂ ಇಲ್ಲೆಲ್ಲ ಕೂತವ್ರು ಆಯುಷ್ಯದ್ರ ಮುಗಿದು ಹೋಗೈತಿ. ನಾವ್ಯಾರು ನೌಕರಿ ಮಾಡಿ ಇದು ಮುಂದೆ ನಮ್ಮ ಮಕ್ಕಳಿಗೆ ಆಗಿತ್ತು, ನಮ್ಮ ಮೊಮ್ಮಕ್ಕಳಿಗೆ ಆಗಿತ್ತು ಅನ್ನೋದು ಹೋರಾಟ ಇನ್ನೂ ನಿರಂತರ ಇದೆ. ಬಂಧುಗಳೇ, ಇದು ಈ ಸತಿ ಇವತ್ತಿನ ಇದು ನಾಗಮೋಹನ್ ದಾಸರ ಬರೆದ ಸತ್ಯ ಇದೆ. ಈಗ ಎಲ್ಲರೂ ಏನು ಮಾತಾಡತ್ತೀವಂತಂದ್ರೆ, ಆ ಸಂಖ್ಯೆ ಇದ್ರಾಗ ಐತಿ, ಈ ಸಂಖ್ಯೆ ಇದೆ, ನಮ್ಮ ಹೊಲ್ಯಾರ ಅದ್ರ ಸೇರ್ಸ್ಯಾರ, ಮಾದರಿ ಇದ್ರ ಸೇರ್ಸ್ಯಾರ. ಅದು ಅಲ್ಲ, ಆರ್ಥಿಕವಾಗಿ ಯಾರು ಹಿಂದುಳಿದಾರ ಗುಂಪುಗಳು ಮಾಡಿದಾರ. ಆರ್ಥಿಕವಾಗಿ ಹಿಂದುಳಿದವ್ರ ಗುಂಪುಗಳನ್ನು ಮಾಡಿ ಆಯಾ ಗುಂಪಿಗೆ ಇಷ್ಟಿಟ್ಟು ಕೊಡ್ಬೇಕಂತ ಮಾಡಿದಾರೆ. ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಾವ, ಯಾವ್ಯಾವ ಸಮಾಜ ಹಿಂದುಳಿದಾವಲ್ಲ, ಆ ಕಾರಣಕ್ಕಾಗಿ ಆ ಗುಂಪುಗಳನ್ನು ಮಾಡಿ ಆ ಗುಂಪಿಗೆ ಇಷ್ಟಿಟ್ಟು ಕೊಡ್ಬೇಕಂತ ಅವ್ರು ನಿಖರವಾಗಿ ಅದನ್ನ ಆರ್ಥಿಕವಾಗಿ ಇದನ್ನ ಹಿಂದುಳಿದವ್ರಿಗೆ ಮಾತ್ರ ಒಂದೊಂದು ಗುಂಪು ಮಾಡಿ ಹಾಕಿದ್ದಾರೆ. ಈಗ ಅದರ ಅರ್ಥ ನಾವೇನ ಅರ್ಥಿಸ್ಕೊಳತ್ತೀವಿ ಅಂದ್ರೆ, ಇದು ನಮ್ಮ ಸಮಾಜನ ಅದರ ಹಾಕ್ಯಾರ, ಇದ್ರ ಹಾಕ್ಯಾರ, ಹಂಗಲ್ಲ. ಸಮಾಜದಾಗ 5 ಜಾತಿಗಳ ವಿಂಗಡಣೆ ಅದಾವ. ಆ ಜಾತಿಗಳು ಯಾವ ಜಾತಿಗೆ ಸರಿಯಾದಂಥ ಮೀಸಲಾತಿ ಸಿಕ್ಕಿಲ್ಲ ಆರ್ಥಿಕವಾಗಿ, ಆ ಗುಂಪುಗಳಿಗೆ ಇವತ್ತೇ ಸೇರಿಸಿದಾರ. ಇವತ್ತು ಎಲ್ಲ ಜನರಿಗೆ ಏನು ಕಲ್ಪನೆ ಆಗ್ಲಾಗ್ತದ ಅಂದ್ರೆ, ನಮ್ಮವ್ರನ್ನ ಅದ್ರ ಸೇರಿಸಿದ್ರು, ಅವ್ರು ಹೆಚ್ಚು ಮಾಡ್ಕೊಡ್ರು, ನಿಮಗೆ ಸೇರಿಸ್ಕೊಂಡು ಯಾರು ಹೆಚ್ಚು ಮಾಡ್ಕೊಳ್ಳೋದು ಬಂದಿಲ್ಲ. ಇದ್ರಾಗ ಯಾರೇ ಹೆಚ್ಚದಾರ, ನೀವು ಏನೇ ಈ ಅಂಕೆ ಸಂಖ್ಯೆ ಇದ್ರ, ಈಗ ಇದನ್ನ ಇಷ್ಟಾಗಿನೂ 5 ಆಯೋಗಗಳ ರಚನೆ ಮಾಡಿ ನಾವು ಸರ್ಕಾರದವ್ರು ಮಾಡಿರೋ, ನಾವು ಮಾದಿಗರ ಮಾಡಿದ್ರು. ಆಯೋಗ ರಚನೆ ಮಾಡಿದವ್ರು ನೀವು, ಸಂಖ್ಯೆ ಕೊಟ್ಟವ್ರು ಸರ್ಕಾರದಿಂದ. ಇದು ಇವ್ರು ಹೆಚ್ಚದರ ಕಮ್ಮದರ ಇವತ್ತಾಕ ಅನ್ನಕತ್ತೀರಿ. 101 ಜಾತಿ ಸೇರಿಸಿದಾಗ ಮಾದಿನ ಮುಕ್ತವಾಗಿ ಒಪ್ಕೊಂಡವ್ರು ಇಲ್ಲೋ ಇರ್ಲಿ, ಅವರಿಗೆ ಸಾಮಾಜಿಕವಾಗಿ ನ್ಯಾಯ ಕೊಟ್ಟರು ಕೊಡಲಾಕ ಅದು ಮುಕ್ತವಾಗಿ ಮಾದಿಗರು ಒಪ್ಕೊಂಡ್ಮೇಲೆ ಇನ್ನು ಏನು ಕೆಲಸ ಅದ ನಿಮ್ಗೆ ಸಿದ್ದರಾಮಯ್ಯ ಅವರೇ? ಇದಕ್ಕೆ ಇಟ್ಟು ತೊಂದರೆ ಮಾಡಕ್ಕೆ ಏನು ಕೆಲಸ ಅದ ಹೇಳಿ? ಆಯ್ತು, 101 ಜಾತಿ ಸೇರಿಸ್ಬೇಕಂತಂದ್ರೆ ರಾಜ್ಯ ಸರ್ಕಾರದಿಂದ ಅನುಮತಿ, ಕೇಂದ್ರ ಸರ್ಕಾರ ಅನುಮತಿ ಇಲ್ಲ ಸೇರಿಸ್ತೀರಾ? ಯಾವ ಇದ್ರಾಗ ನೀವು ಹೆಂಗೆಲ್ಲ ತಂದು ಸೇರ್ಸಕ್ಕೆ ಸಾಧ್ಯ ಐತಿ? ಆಯ್ತು, ಅದನ್ನ ನಾವು ಒಪ್ಕೊಂಡ್ಬಿಟ್ಟಿವಿ, ಇದನ್ನೇನು ಮಾತಾಡಂಗಿಲ್ಲ ನಾವು.
ಇರ್ಲಿ ಎಲ್ಲಾ ಜಾತಿಗಳು ಸೇರ್ಸ್ಯಾರ ಅವರು ಹಿಂದುಳಿದಾರ ಅಂತ ಒಪ್ಕೊಂಡ್ಬಿಟ್ಟಿವಿ. ಆ ಮಾತು ಇವತ್ತಿನ ತನಕ ಎತ್ತಿಲ್ಲ. ಆದ್ರೆ ಬಂಧುಗಳೇ, ಇವತ್ತಿನ ಈ ಉದ್ದೇಶ ಏನು ಹೇಳ್ತವೆ ಅಂದ್ರೆ, ಇದು ಮೀಸಲಾತಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ರಾಜಕೀಯ ಪುಷ್ಟೀಕರಣ. ಇವ್ರು ಹೆಂಗೂ ವೋಟ್ ಬ್ಯಾಂಕ್ ಐತಿ, ವೋಟಿನ ಮುಖಾಂತರ ವೋಟ್ ತಗೋ ಕೊಟ್ಟೆ ಕೊಡ್ತಾರ ಅನ್ನೋದು ಕಲ್ಪನೆ ತೆಗೀರಿ. ಇನ್ನು ಮುಂದಿನ ದಿವಸನಾಗೆ ಸಿದ್ದರಾಮಯ್ಯ ಯಾವುದೇ ಇವ್ರು ನೀವು ಇನ್ನು ವೋಟಿನ ಮುಖಾಂತರ ನೀವು ಗೆದ್ದು ಬರ್ತೀರಿ ಅಂದ್ರೆ ಮಾತಿನ ತಲೆ ಅಂತ ತೆಗೀರಿ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಸಂವಿಧಾನ ಮಾತು ಹೊರಗೆ ಬರುವಂತ ಉಪಾಲಿ ಅವರು ಬಂದು ಕೇಳ್ತಾರ, ಏನ್ರಿ ಅಂಬೇಡ್ಕರ್ ಅವ್ರು ನಕ್ಕೊಟ್ಟು ಬರ್ತಾ ಇದ್ರಲ್ಲ, ಏನ್ ಮಾಡಿದ್ರಿ ಇವತ್ತು ಅಂತ. ರಾಜರ ಹೊಟ್ಟಿಲೆ ರಾಣಿ ಹೊಟ್ಟಿಲೆ ರಾಜ ಹುಟ್ಟುತ್ತಿದ್ದ. ಈಗ ರಾಣಿ ಹೊಟ್ಟಿಲೆ ರಾಜ ಹುಟ್ಟುವುದಿಲ್ಲ, ಮತದಾನ ಪೆಟ್ಟಿಗೆಯಿಂದ ರಾಜ ಹುಟ್ಟುದಾನ ಅಂತ ಹೇಳ್ತಾರ. ಅವಾಗ ಅವ್ರು ಕೇಳ್ತಾರ, ಆಯ್ತು ನೀವೆಲ್ಲ ಸರಿ ಮಾಡಿದಿರಿ, ಆದ್ರೆ ನೀವೆಲ್ಲ ಬಡತನ ಮಕ್ಕಳು ಬಡವರು ಎಲ್ಲರೂ ನೀವು ಹೋಟಿಗಾಗಿ ಮಾರ್ಕೋತಾರ. ನಿಮ್ ಹೋಟಿಗಾಗಿ ಮಾರ್ಕೊಂಡ್ಮೇಲೆ ನೀವು ಮಾಡಿದ ಏನು ಉಪಯೋಗ ಅಂತ ಕೇಳಿದಾಗ ಅವ್ರು ಹೇಳ್ತಾರ, ಅಂಬೇಡ್ಕರ್ ತೊಗದಿಂದ ಹೇಳ್ತಾರ, ಸರಿ ಅದ್ರಿ ನಮ್ಮ ಸಮಾಜ ಹಿಂದುಳಿದದ, ಅವ್ರಿಗೆ ಬಡವರು ಅದಾರ, ಓಟಿನ ಬೆಲೆ ಗೊತ್ತಿಲ್ಲ, ಇವತ್ತಿಲ್ಲ ನಾಳೆ ಅವ್ರು ಒಂದಾಗ್ತಾರ ಅಂತ ಅಂಬೇಡ್ಕರ್ ಅವತ್ತು ಹೇಳಿದಾರೆ. ಇವತ್ತಿಲ್ಲ ನಾಳೆ ದಲಿತರು ಒಂದಾದಾಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಇದು ಕುತ್ರ. ಅದಕ್ಕೆ ಕೈ ಹಾಕೋದು ಬೇಡ. ಬಂಧುಗಳೇ, ನೀವೇನು ಆಡಳಿತ ಮಾಡ್ತಿರಲ್ಲ, ಆ ಆಡಳಿತದೊಳಗೆ ನಮ್ಮನ್ನು ಹಿಂದುಳಿದವರು ಬಡವರು ಅದಾರಪ್ಪ ಅನ್ನುವಂಥದ್ದು 35 ವರ್ಷ ಹೋರಾಟ ಮಾಡಿದ್ರು, ನಮ್ಮ ಗಣನೆಗೆ ತಗೊಂಡಿಲ್ಲಲ್ಲ. ಆ ಕಾರಣಕ್ಕೆ ಇವತ್ತಿನ ದಿವಸ ನಾ ಏನು ಹೇಳ್ತೀನಿ ಅಂತಂದ್ರೆ, ಯಥಾವತ್ತಾಗಿ ನಾಗಮೋಹನ್ ದಾಸ್ ವರದಿ ತಪ್ಪಂತ ನಾವು ಯಾರು ಅಣಾಗ್ತಾ ಇಲ್ಲ. ಯಾರು ಇದಕ್ಕೇನು ತಪ್ಪು ಗ್ರಹಿಸೋದು ಬೇಡ. ಇದು ಸತ್ಯದ ಸಂಗತಿನೇ ಮಾಡಿದಾರ. ಯಾರು ಅತಿ ಹಿಂದುಳಿದಾರ ಅವ್ರನ್ನೆಲ್ಲ 5 ಗುಂಪುಗಳು ಮಾಡಿ ಏನು ಸೇರಿಸಿದಾರಲ್ಲ, ಅದು ಸತ್ಯದ. ಯಥಾವತ್ತವಾಗಿ ಇದನ್ನ ಜಾರಿ ಮಾಡಬೇಕು. ಒಂದು ವೇಳೆ ಇದನ್ನ ಜಾರಿ ಮಾಡದೆ ಇದ್ರ ಇವತ್ತಿಗೇನು ನಾವು 60 ವರ್ಷ ದಾಟಿ ಏನಿದ್ದೇವೆ, ಗೆದ್ದು ಉಪಯೋಗ ಇಲ್ಲ. ನಾವು ಸಮಾಜನಾಗ ನಮ್ಮ ಸವಲತ್ತು ಸಿಗುದ್ರ ತಾಡ್ದಾಗತ್ತೆ, ನಾವೆಲ್ಲ ಪ್ರಾಣ ಕೊಡೋಕ್ಕೂ ಸಿದ್ಧ ಆಗ್ತೀವಿ. ಅದಕ್ಕೆಲ್ಲಕ್ಕೂ ಕಾರಣಭೂತರು ಇದು ಸರ್ಕಾರಿ ಆಗುತ್ತಂತ ನಾನು ಖಂಡಿತವಾಗಿ ಸಿದ್ದರಾಮಯ್ಯಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಾಕಷ್ಟೇ. ಸಮುದಾಯದ ಪರವಾಗಿ, ಅಖಂಡ ವಿಜಯಪುರ ಜಿಲ್ಲೆಯ ಸಮುದಾಯದ ಪರವಾಗಿ ಈ ಥರ ನನ್ನ ಸ್ವಂತ ರಕ್ತ ತೆಗೆದು ರಕ್ತದಲ್ಲಿ ನನ್ನ ಸ್ವಂತ ಬರವಣಿಗೆ ಬರ್ಕೊಂಡು ಇವತ್ತು ಮಾಧ್ಯಮದ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಪತ್ರ ಬರೆಯುವ ಕೊಡ್ತೀನಿ. ಮಾನ್ಯ ಶ್ರೀ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ, ಮಾನ್ಯರೇ ಮುಖ್ಯಮಂತ್ರಿಯವರೇ, ಕಳೆದ 40 ವರ್ಷದ ನಮ್ಮ ಸಮುದಾಯದ ಒಳ ಮೀಸಲಾತಿ ಹೋರಾಟದ ಬೇಡಿಕೆಯನ್ನು ಶೀಘ್ರವೇ ಈಡೇರಿಸುವ ತಾವು ಇತಿಹಾಸ ನಿರ್ಮಿಸ್ತೀರಿ ಎಂದು ನಂಬಿಕೆಯಿಂದ ನನ್ನ ರಕ್ತದ ಮೂಲಕ ಮನವಿಯನ್ನು ಮಾಡ್ತೇನೆ ಅಂತ ಹೇಳಿ ನಾನು ಬರೆದಿರ್ತೀನಿ. ಇದು ಪೋಸ್ಟ್ ಮುಖಾಂತರ ನಾನು ಸ್ವತಃ ಮುಖ್ಯಮಂತ್ರಿಯವರಿಗೆ ಪ್ರಸಂಗ